ಗುರು ಏನಿಲ್ಲ, ಇವತ್ತೊಂದು ಸಣ್ಣ ಕೆಲಸದ ಮೇಲೆ ನಾವು ಬೆಂಗಳೂರು ಹೋಗ್ಬೇಕಾಗಿ ಬಂತು. ಬೆಂಗಳೂರು ಹೋಗೋಕ್ಕೆ ಟ್ರೈನಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಟ್ರೈನ್ಗೆ ಹೋಗ್ಬೇಕಾದ್ರೆ ನಾವು ಬಂಗಾರಪೇಟೆಗೆ ಹೋಗ್ಬೇಕು. ಸೊ ಬಂಗಾರಪೇಟೆಗೆ ಬಸ್ಸಲ್ಲಿ ಹೋಗ್ತಾಯಿದ್ವಿ. ನಾವು ಹೋಗ್ಬೇಕಾಗಿರೋ ಟ್ರೈನ್ ಟೈಮ್ ಬಂದುಬಿಟ್ಟು 11:30 ಇರೋದು. ನಾವು ಅದ್ರ 10:30ಗೆಲ್ಲ ಬಂಗಾರಪೇಟೆಗಾದರೆ ಸೇರಿಕೊಂಡ್ವಿ. ಸೊ ಬಂಗಾರಪೇಟೆಯಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಬಸ್ ಇಳ್ಕೊಂಡು ಸ್ಟೇಷನ್ ಒಳಗಡೆ ಬಂದು ಸ್ಟೇಷನ್ ಒಳಗಡೆಗಾದರೆ ಬಂದ್ವಿ. ಸ್ಟೇಷನ್ ಒಳಗಡೆ ಅಂತೂ ತುಂಬ ಚೆನ್ನಾಗಿದೆ. ಟ್ರೈನ್ ಬರೋದು ದಿನ ಲೇಟು, ಮತ್ತು ನಮ್ಮ ಫ್ರೆಂಡ್ ಬರಬೇಕಾಗಿದೆ. ಅದಕ್ಕಂತ ನಾವೆಲ್ಲ ಕುತ್ಕೊಂಡು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ನನಗಂತೂ ಕುತ್ಕೊಂಡಿದ್ದು ಬೋರ್ ಹೊಡಿತಾಯಿತ್ತು. ಇಲ್ಲೇ ಪಕ್ಕದಲ್ಲಿ ನೋಡಿದ್ರೆ ಎಸ್ಕಲೇಟರ್ ಕಾಣಿಸ್ತಾಯಿತ್ತು. ತುಂಬ ದಿವಸದಿಂದ ಆಸೆ ಇತ್ತು ಅದರಲ್ಲಿ ಹೋಗಬೇಕು ಅಂತ. ಇವತ್ತು ಟ್ರೈ ಮಾಡೇ ಬಿಡೋಣ ಅಂತ ಬಂದ್ವಿ. ತುಂಬ ಭಯ ಆಗ್ತೈತೆ, ಫಸ್ಟ್ ಟೈಮ್ ಹೋಗ್ತಿರೋದಲ್ಲ. ಹೆಂಗಾದರೂ ಸರಿ 10 ಜನ ಹತ್ಬಿಟ್ಟೆ. ಇಳಿಯೋಷ್ಟರಲ್ಲಿ ನನಗಂತೂ ಜೀವ ಬಾಯಿಗೆ ಬಂದಿತ್ತು. ಬಟ್ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಂತೂ ಮಸ್ತಾಗಿತ್ತು ನನಗಂತೂ. ಗೈಸ್ ಇದೆ ನೋಡಿ, ನಾವು ಹೋಗ್ತಾರೆ ಟ್ರೈನು. ಬನ್ನಿ ಒಳಗಡೆ ತೋರಿಸ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟು. ಒಳಗಡೆ ನೋಡೋದು ಫುಲ್ಲು ಫ್ರೀ ಆಗಿದೆ, ಆರಾಮಾಗಿ ಮಲ್ಕೊಂಡು ಹೋಗ್ಬೋದು. ಆ ಥರ ಇದೆ. ಇನ್ನೇನು ಜರ್ನಿ ಸ್ಟಾರ್ಟ್ ಆಗಬೇಕಷ್ಟೇ ನಮ್ಮದು. ವೆಯ್ಟ್ ಮಾಡಿ ಸಾಕಾಯಿತು, ಅದಕ್ಕೆ ಹೋಗಿ ಟೀ ತಂದ್ವಿ. ಟೀ ಕುಡಿದಾದ್ಮೇಲೆ ಹಂಗೆ ಅದ್ರ ಜೊತೆನಲ್ಲೇ ಸಮೋಸನ ತಿಂದಿದ್ದಾದಮೇಲೆ ಟ್ರೈನ್ ಬಿಡೋಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಮಾತಾಡ್ತಾ ಹಿಂಗೆ ನಮ್ಮ ಜರ್ನಿನೂ ಸ್ಟಾರ್ಟ್ ಆಯಿತು. ಸುಮಾರು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಆದಮೇಲೆ ನಮ್ಮ ಟ್ರೈನ್ ಅಂತೂ ಸ್ಟಾರ್ಟ್ ಆಯಿತು. ಯಾವಾಗ ಆಗಿಲ್ಲ ಇಷ್ಟೊಂದು ಖುಷಿ, ಅಷ್ಟು ಖುಷಿ ಆಗ್ತೈತೆ. ಇಷ್ಟೊತ್ತು ವೆಯ್ಟ್ ಮಾಡಿ ಸ್ಟಾರ್ಟ್ ಆಗಿದ್ದೆ ಟ್ರೈನು. ಗುರು ನಾವಂತೂ ಫೈನಲ್ ಆಗಿ ನಾವು ಅಂದ್ಕೊಂಡಿದ್ದು ಲೊಕೇಶನ್ಗೆ ಆದರೆ ಬಂದ್ವಿ. ಮುಂದೆ ಏನು ಮಾಡ್ತೀರಿ ಏನು ಅಂತ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್.